52,009 ಕೋಟಿ ಕೊಟ್ಟಿದ್ದೇನೆ. ಇವ್ರಿಗೆ ಹೊಟ್ಟೆ ಉರಿ, ಇದಕ್ಕೆ ಹೊಟ್ಟೆ ಉರಿ, ಇದಕ್ಕೆ ಹೊಟ್ಟೆ ಉರಿ ಇವರಿಗೆ. ಮಾನ್ಯ ಅಧ್ಯಕ್ಷರೇ, ಇವರು ಬಡವರ ಪರವಾಗಿರೋರ, ಬಡವರ ಪರವಾಗಿರೋರ. ಏನ್ ಬಹಳ ದೇಶಭಕ್ತಿ ಇವರಿಗೆ. ಏನ್ ಆ ಶಾಲಾ ಕಂಡ ತಕ್ಷಣ ದೇಶಭಕ್ತಿ ಬರ್ತದ? ಕೇಸರಿ ಶಾಲಾ ಕಂಡ ತಕ್ಷಣ ದೇಶಭಕ್ತಿ ಬರ್ತದ? ಕೇಸರಿ ಶಾಲಾ ಕಂಡ ತಕ್ಷಣ ದೇಶಭಕ್ತಿ ಬರ್ತದ? ಇವರ ನಿಮ್ಮ ಹೆಗ್ಡೆ ವಾರ್ 1925 ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಅದರ ಅಧ್ಯಕ್ಷರು ಹೆಗ್ಡೆ ವಾರ್, ಗೋಲ್ವಾಲ್ಕರ್, ಸಾವರ್ಕರ್ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ. ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಅದು ಉತ್ತುಂಗ ಸ್ಥಿತಿನಲ್ಲಿದ್ದಾಗ, ಸ್ವಾತಂತ್ರ್ಯ ಹೋರಾಟ ಉತ್ತುಂಗ ಸ್ಥಿತಿನಲ್ಲಿದ್ದಾಗ ಇವ್ರು ಯಾರು ಈಚೆಗೆ ಬರಲಿಲ್ಲ. 1942ನೇ ಇಸ್ವಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಆಗ ಎಲ್ಲಿದ್ರು ಇವರು? ಆಗ ಬ್ರಿಟಿಷ್ನವರು ಶಾಮೀಲಾಗಿದ್ರು. ಇವರು ನಮಗೆ ಪಾಠ ಹೇಳ್ಕೊಡ್ತಾರೆ ದೇಶಭಕ್ತಿ ಬಗ್ಗೆ. ದೇಶಭಕ್ತಿ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರೆ. ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡೋದು. 1942 ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಘೋಷಣೆ ಕೂಗಿದಾಗ ಇದೇ RSSನವರು ಇನ್ನು ಜನಸಂಘ ಆಗಿರಲಿಲ್ಲ. 1951ನೇ ಇಸ್ವಿನಲ್ಲಿ ಜನಸಂಘ ಆದದ್ದು. ಇದೇ RSSನವರು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗಿದ್ರು, ಅಧಿಕಾರ ಹಂಚಿಕೊಂಡಿದ್ರು. ಇವರು ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ಯಾವ ನೈತಿಕತೆ ಇದೆ? ಇವರು ದೇಶಭಕ್ತರು. ನೀವು ದೇಶದಲ್ಲಿ ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥವ್ರು. ನೀವು ಮಾತೆತ್ತಿದ್ರೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಎಲ್ರಿ ಇದೆ. ಎಲ್ರಿ ಇದೆ ಸಬ್ಕ ಸಾಥ್. ಟೋಪಿ ಹಾಕಿರೋರು ಬರಬೇಡಿ, ಗಡ್ಡ ಬಿಟ್ಟಿರೋರು ಬರಬೇಡಿ, ಬುಕ್ಕ ಹಾಕಿರೋರು ಬರಬೇಡಿ ಅಂತ ಹೇಳೋರು ನೀವು ರಾಷ್ಟ್ರದ ಬಗ್ಗೆ ಮಾತಾಡ್ತೀರಾ? ಈ ದೇಶದ ಜನರ ಬಗ್ಗೆ ಮಾತಾಡ್ತೀರಾ? ನೀವು ಪ್ರತ್ಯೇಕ ದೇಶವನ್ನು ಒಡೆಯತಕ್ಕಂಥವ್ರು. ಇದೇ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿರುವಾಗ ಗುಜರಾತ್ ಅನ್ಯಾಯ ಆಗಿದೆ. ಗುಜರಾತೀಸ್ ಆರ್ ನಾಟ್ ಬೆಗ್ಗರ್ಸ್. ಗುಜರಾತ್ ಇಸ್ ನಾಟ್ ಬೆಗ್ಗಿಂಗ್. ಯಾರು ಹೇಳಿದ್ರು ಇದನ್ನ? ನಿಮ್ಮ ನರೇಂದ್ರ ಮೋದಿ ಅವರು. ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ ಇವರಿಗೆ? ನಾಚಿಕೆ ಆಗಲ್ಲ ಮತ್ತಿಬೇಗೌಡ? ನಾಚಿಕೆ ಆಗಲ್ಲ ಇವರಿಗೆ? ಮಾನ ಮರ್ಯಾದೆ ಏನೂ ಇಲ್ಲ. ಸುಳ್ಳೇ ನಿಮ್ಮ ಮನೆ ದೇವರು. ಸುಳ್ಳು ಹೇಳಕ್ಕೆ ಒಂದು ರೀತಿ ಇರ್ಬೇಕಲ್ಲ. ನೀವು ಎಷ್ಟೇ ನಾಟಕ ಆಡಿದ್ರು ಕೂಡ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ನಿಮ್ಮ ನಾಟಕವನ್ನ. ನೋಡ್ತಾ ಇದ್ದಾರೆ. ಈಗ ಇವ್ರಿಗೆ ಬುದ್ಧಿನೇ ಬರಲಿಲ್ಲ. ಅಧಿಕಾರದಲ್ಲಿದ್ರು. ಇವತ್ತು ನಿಮಗೆ ಯಾವತ್ತಾರು ಜನ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ, ನೀವು ಅಧಿಕಾರದಲ್ಲಿದ್ದೀರಲ್ಲ, ನೀವು ಮಂತ್ರಿ ಆಗಿದ್ರಲ್ಲ, ಜನ ಆಶೀರ್ವಾದದಿಂದ ಬಂದಿದ್ರ. ಆಪರೇಷನ್ ಕಮಲ ಮಾಡಿ MLA ದುಡ್ಡು ಕೊಟ್ಟು ಕೊಂಡ್ಕೊಂಡು 2008ರಲ್ಲಿ ಇವ್ರಿಗೆ ಜನರ ಆಶೀರ್ವಾದ ಇರಲಿಲ್ಲ.
2008ರಲ್ಲಿ ನಿಮ್ಗೆ ಆಶೀರ್ವಾದ ಇರಲಿಲ್ಲ. 2023ರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ. ಯಾವಾಗಲೂ ಕೂಡ ಎಲ್ಲ ಹಿಂಭಾಗಲಿಂದ ಬರೋದು. ನೀವು ಮುಂಭಾಗಲಿಂದ ಗೊತ್ತೇ ಇಲ್ಲ. ಎಲ್ಲ ಹಿಂಭಾಗಲಿಂದ ಕರ್ನಾಟಕದಲ್ಲಿ. ಏನು ನಿಮ್ಗೆ ನಾಚಿಕೆ ಆಗಲ್ಲ? ಹಿಂಭಾಗಲಿಂದ ಬಂದು ಅಧಿಕಾರ ಮಾಡಕ್ ನಾಚಿಕೆ ಆಗಲ್ಲ ಇವ್ರಿಗೆ? ಜನರ ಆಶೀರ್ವಾದ ಪಡೆದು ಬರ್ಬೇಕು. ಅದಕ್ಕೆ ನಿಮಗೆ ಇನ್ನು ಮುಂದೆನೂ ಕೂಡ ಇದೇ ಗತಿ. ನಿಮ್ಗೆ ಇದೇ ಗತಿ. ಇವರು ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೇವೆ, ನಾವು ಬಡವರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಕಾಂಗ್ರೆಸ್ ಮುಕ್ತ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ನೀವು ಕಾಂಗ್ರೆಸ್ ಮುಕ್ತ. ನಿಮಗೆ ಜನರ ಬಗ್ಗೆ, ಬಡವರ ಬಗ್ಗೆ, ಹಸಿದವರ ಬಗ್ಗೆ, ಅವಕಾಶಗಳಿಂದ ವಂಚಿತರಾಗಿರತಕ್ಕಂಥವರ ಬಗ್ಗೆ ಕಾಳಜಿ ಇದೆ ಇರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯದ ಬಗ್ಗೆ ಕಾಳಜಿ ಇದೆ ಇರ್ತಕ್ಕಂಥವ್ರು. ನೀವು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಇವ್ರಿಗೇನು ತಕ್ಕಿದೆ ಮಾನ್ಯ ಅಧ್ಯಕ್ಷರೇ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹಿಂಗಾದ್ರೆ ಅಧ್ಯಕ್ಷರೇ ತುಳಸಿ ಎಲ್ಲರೂ ಕೊಡ್ರಿ ನಾನು ಬಗ್ಗವನೂ ಅಲ್ಲ, ಗೆದ್ದವನೂ ಅಲ್ಲ. ನೀವು ಎಷ್ಟೇ ಕೂಗಾಟ ಮಾಡಿದ್ರು ಕೂಡ ಬಗ್ಗಲ್ಲ, ಗೆದ್ದಲ್ಲ. ನನಗೂ ಕೂಗಕ್ ಬರ್ತದೆ, ನಿಮ್ಮಲ್ಲಿ ಹತ್ರಷ್ಟು ಕೂಗ್ತೀನಿ. ನಾನು ಬೇಕಾದ್ರೆ ನಿಮ್ಮ ಹತ್ರಷ್ಟು ಕೂಗ್ತೀನಿ. ನಾನು ಇವ್ರ ಕಂಡ್ರೆ ಎದುರ್ಕತೀನ, ಬಿಜೆಪಿ ಅವ್ರ ಕಂಡ್ರೆ ಎದುರ್ಕತೀನ? ನಮ್ಮ ಹೋರಾಟವೇ RSS ವಿರುದ್ಧ, ನಮ್ಮ ಹೋರಾಟವೇ ಬಿಜೆಪಿ ವಿರುದ್ಧ. ನಾವು ಯಾವತ್ತೂ ಕೂಡ ಎದುರಿಸ್ತಕ್ಕಂಥ ಪ್ರಶ್ನೆಯವರು ಇಲ್ವೇ ಇಲ್ಲ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದುಕೊಟ್ಟಿದ್ರಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷ ಸಂವಿಧಾನ ಕೊಟ್ಟಿದ್ರಿಂದ ನೀವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ಸಂವಿಧಾನ ಇಲ್ಲದೆ ಹೋದ್ರೆ ಪೂಜಾರ್ರೆ ನೀವು ಇರ್ಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ರವಿಕುಮಾರ್ ನೀವು ಇಲ್ಲಿ ಬರಕ್ ಸಾಧ್ಯನೇ ಆಯ್ತಿರ್ಲಿಲ್ಲ. ಸಂವಿಧಾನ ಕೊಟ್ಟದ್ರಿಂದ, ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದ್ರಿಂದ ನಾನು ಈ ಜಾಗ ಕೂತಿರ್ಲಿಕ್ಕೆ ಸಾಧ್ಯ ಆಗ್ತದೆ, ಕೂತಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನವನ್ನ ಏನ್ ಹೇಳಿದ್ರು ನಿಮ್ ಸಾವರ್ಕರ್ ಏನ್ ಹೇಳಿದ್ರು, ಸಂವಿಧಾನದ ಬಗ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.